ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿ ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ನವರಾತ್ರಿಯ 6ನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತೆ. ಒಮ್ಮೆ ಕಾತ್ಯಾಯನೆಂಬ ಋಷಿ ದುರ್ಗಾದೇವಿಯನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡಿ ನೀನೇ ಮಗಳಾಗಿ ಹುಟ್ಟಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ದುರ್ಗಾದೇವಿ ತಥಾಸ್ತು ಅಂತ ಹೇಳಿ ಕಾತ್ಯಾಯನನ ಮಗಳಾಗಿ ಹುಟ್ಟೋದ್ರಿಂದ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ. ಅದು ಕೂಡ ವಿಧಿಲಿಖಿತನೇ. ಒಮ್ಮೆ ಮಹಿಷಾಸುರ ಅನ್ನೋ ರಾಕ್ಷಸ ತಪಸ್ಸನ್ನು ಮಾಡಿ ಬ್ರಹ್ಮನ ಬಳಿ ವರ ಕೇಳ್ತಾನೆ, ನಾನು ಅಮರನಾಗಬೇಕು ಅಂತ. ಅಮರತ್ವ ಬಿಟ್ಟು ಬೇರೆ ಕೇಳುವಂದಾಗ ದೇವರು, ರಾಕ್ಷಸರು, ಯಕ್ಷ, ಕಿನ್ನರ, ಕಿಂಪುರುಷ, ವಿದ್ಯಾಧರ, ನಾಗ, ಸಾಧು, ಮಾನವ, ಪಶು ಪಕ್ಷಿಗಳು, ಪ್ರಾಣಿ, ಕ್ರಿಮಿಕೀಟಗಳು ಯಾವುದರಿಂದಲೂ ನನಗೆ ಸಾವು ಬರಬಾರದು ಅಂತ ವರ ಕೇಳ್ತಾನೆ. ಆದರೆ ಅವನಿಗೆ ಹೆಣ್ಣಿನ ಬಗ್ಗೆ ಅಸಡ್ಡೆ. ಹೆಣ್ಣನ್ನ ಅಬಲೆ ಅಂತ ಅನ್ಕೊಂಡಿರ್ತಾನೆ. ಹೀಗಿರುವಾಗ ಮಹಿಷಾಸುರ ಮುಲ್ಲೋಕವನ್ನು ಗೆದ್ದು ಇಂದ್ರಾದಿ ನವಗ್ರಹಗಳ ಮೇಲೂ ಅಧಿಕಾರ ಸಾಧಿಸ್ತಾನೆ. ದೇವಾನುದೇವತೆಗಳನ್ನು ರಣರಂಗದಿಂದ ಕಾಲು ಕೀಳುವಂತೆ ಮಾಡಿ ರಾಜ್ಯಭ್ರಷ್ಟರನ್ನಾಗಿ ಮಾಡ್ತಾನೆ. ಜೊತೆಗೆ ಭೂಲೋಕದಲ್ಲಿ ದೇವರಿಗೆ ಹವಿಸ್ಸನ್ನು ಕೊಡಲೇಬಾರದು ಅಂತ ಹೋಮ, ಹವನ, ಪೂಜೆ ಎಲ್ಲದಕ್ಕೂ ನಿರ್ಬಂಧ ಹೇರಿರ್ತಾನೆ. ಹೀಗೆ ದೇವತೆಗಳು ಅರಣ್ಯದಲ್ಲಿ ಸುತ್ತಾಡಿ ಕಾತ್ಯಾಯನವರ ಆಶ್ರಮದ ಬಳಿ ಬರ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಅನುಗ್ರಹಿಸುವಂತೆ ಕೇಳಿಕೊಂಡಾಗ ಪ್ರಕಟಿತವಾದ ತ್ರಿಮೂರ್ತಿಗಳು ಮಹಿಷಾಸುರನ ಉಪಟಳದ ವಿಷಯ ಕೇಳಿ ಅವನ ದುರ್ನಡತೆಗೆ ಕೋಪಗೊಂಡ ಶಂಭುವಿನ ಹುಬ್ಬುಗಳು ಗಂಟಾಕಿದಾಗ ಬಂದ ತೇಜಸ್ಸು ಜ್ವಾಲಾಗ್ನಿಯಾಗಿ ಪ್ರಕಟವಾಗುತ್ತೆ. ಹಾಗೆ ವಿಷ್ಣುವಿನ ತೇಜಸ್ಸು, ಬ್ರಹ್ಮನ ತೇಜಸ್ಸು ಸೇರಿ ಜ್ವಾಲಾಗ್ನಿ ಪರ್ವತದಂತೆ ಅಗ್ನಿ ಪ್ರಜ್ವಲಿಸುತ್ತದೆ. ಅದರ ಮಧ್ಯದಿಂದ ನಗುನಗುತ್ತಾ ದುರ್ಗಾದೇವಿ ಬರ್ತಾಳಂತೆ. ಅದು ಕಾತ್ಯಾಯನ ಋಷಿ ಆಶ್ರಮದಲ್ಲಿ ಅವತರಿಸಿದ್ದರಿಂದ ಕಾತ್ಯಾಯಿನಿ ಅಂತ ಹೆಸರು ಬಂತು ಅನ್ನೋದು ಹಿನ್ನೆಲೆ. ಕಾತ್ಯಾಯಿನಿಯು ದುರ್ಗಾದೇವಿಯ ಸ್ವರೂಪಳಾಗಿ ಚತುರ್ಭುಜಳಾಗಿ ಸಿಂಹದ ಮೇಲೆ ಕುಳಿತು 3 ಕಣ್ಣು ಹಾಗೂ ಹಣೆಯ ಮೇಲೆ ಅರ್ಧಚಂದ್ರಾಕೃತಿ, ಕೈಗಳಲ್ಲಿ ಆಯುಧಗಳು ಅವತರಿಸಿದಳು. ಶಿವ ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ಅವಳಿಗೆ ತೆಗೆದುಕೊಟ್ರೆ ಸುದರ್ಶನದಿಂದ ಮತ್ತೊಂದು ಸುದರ್ಶನವನ್ನು ವಿಷ್ಣು ಕೊಡ್ತಾರೆ. ಬ್ರಹ್ಮ ತಪೋಶಕ್ತಿಯ ಜೊತೆಗೆ ಕಮಂಡಲವನ್ನು ಕೊಡ್ತಾರೆ. ಇಂದ್ರ ವಜ್ರಾಯುಧವನ್ನು, ಕುಬೇರ ಸುರಪಾತ್ರೆಯನ್ನು, ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಕಾತ್ಯಾಯಿನಿ ದೇವಿಗೆ ಕೊಟ್ಟು ಮಹಿಷಾಸುರನನ್ನು ಸಂಹರಿಸುವಂತೆ ಕೈಮುಗಿದು ಕೇಳ್ಕೊತಾರೆ. ಜಗನ್ಮಾತೆ ತನ್ನ ಶಂಖದಿಂದ ರಣಕಹಳೆ ಊದಿದಾಗ ಮಹಿಷಾಸುರ ತನ್ನ ಸೈನ್ಯವನ್ನು ಯುದ್ಧಕ್ಕೆ ಕಳಿಸ್ತಾನೆ. ಹೆಣ್ಣು, ಅದು ಸುಂದರ ಸ್ತ್ರೀ. ಅವಳನ್ನು ನೋಡಿ ಸೇನಾಧಿಪತಿ ಹೇಳ್ತಾನೆ, ನೋಡು, ನೀನು ತುಂಬಾ ಸುಂದರವಾಗಿದ್ದೀಯಾ, ಸುಮ್ಮನೆ ನಮ್ಮ ಜೊತೆ ಯುದ್ಧ ಮಾಡಿ ಸಾಯ್ಬೇಡ, ನನ್ನ ಒಡೆಯನಿಗೆ ರಾಣಿಯಾಗಿರುವಂತ ಹೇಳ್ತಾನೆ. ಅದಕ್ಕೆ ನಕ್ಕ ಜಗನ್ಮಾತೆ, ನಾನು ಒಂದು ಶಪಥ ಮಾಡಿದ್ದೇನೆ, ನನ್ನನ್ನು ಯಾರು ಯುದ್ಧದಲ್ಲಿ ಗೆಲ್ತಾರೋ ಅವರನ್ನು ನಾನು ವಿವಾಹ ಆಗೋದು ಅಂತ ನಿನ್ನ ಒಡೆಯನಿಗೆ ತಿಳಿಸು ಅಂತ ಹೇಳಿ ಕಳಿಸ್ತಾಳೆ. ಈ ವಿಚಾರವನ್ನು ಯಥಾವತ್ತಾಗಿ ಸೇನಾಧಿಪತಿ ತನ್ನ ಮಹಿಷಾಸುರನಿಗೆ ತಿಳಿಸ್ತಾನೆ. ಮಹಿಷಾಸುರ ಸಿಟ್ಟಿಗೆದ್ದು ಧೂಮ್ರಲೋಚನ ಎಂಬ ರಾಕ್ಷಸ ಸೇನೆಯನ್ನು ಯುದ್ಧ ಮಾಡೋದಕ್ಕೆ ಕಳಿಸ್ತಾನೆ. ಧೂಮ್ರಲೋಚನನ ರಾಕ್ಷಸ ಸೇನೆ ಜಗನ್ಮಾತೆಯ ಹೂಂಕಾರಕ್ಕೆ ಸೋತು ಸತ್ತು ಬೀಳ್ತಾರೆ. ಆಗ ಜಗನ್ಮಾತೆ ಶಿವನನ್ನು ಕರೆದು, ಜಗತ್ತಿನಲ್ಲಿ ಹುಟ್ಟಿದ ಪ್ರತಿ ಜೀವಿಯು ನನ್ನ ಮಕ್ಕಳೇ, ಅವನಿಗೆ ಒಂದು ಅವಕಾಶವನ್ನು ಕೊಡುವಂತ ಸಂಧಾನಕ್ಕೆ ಕಳಿಸ್ತಾಳೆ. ಹಾಗಾಗಿ ಜಗನ್ಮಾತೆಯನ್ನು ಶಿವದೂತಿ ಅಂತ ಕೂಡ ಕರೀತಾರೆ. ಆ ಸಂಧಾನವನ್ನು ಒಪ್ಪದ ಮಹಿಷಾಸುರ ಜಗನ್ಮಾತೆಯ ಮೇಲೆ ಯುದ್ಧ ಮಾಡಲು ಮುಂದಾಗ್ತಾನೆ. ಅದು ಘನಘೋರವಾದ ಯುದ್ಧ. ಮಹಿಷಾಸುರನದು ಲಕ್ಷ ಸೇನೆ, ಅಶ್ವಸೇನೆ, ಗಜಸೇನೆ. ಯುದ್ಧದ ವಿವರ ಹೇಳ್ತಾ ಹೋದ್ರೆ ಅದೆಷ್ಟು ವರ್ಣನೆ ಮಾಡಿದ್ರೂ ಸಾಲದು. ಜಗನ್ಮಾತೆ ಸಿಂಹ ವಾಹಿನಿಯಾಗಿ ಲೀಲಾಜಾಲವಾಗಿ ಮಹಿಷಾಸುರನನ್ನು ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ಕರೆಸ್ಕೊತಾಳೆ. ದೇವತೆಗಳು ಜೈ ಜೈಕಾರ ಹಾಕ್ತಾರೆ, ತಾಯಿಯನ್ನು ಸಂತೋಷ ಪಡಿಸ್ತಾರೆ, ಸ್ತುತಿಸ್ತಾರೆ. ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯನಿ ಶುಭಂ ದದ್ಯಾ ದೇವಿ ದಾನವಘಾತಿನಿ. ದೇವತೆಗಳ ಸ್ತುತಿಯಿಂದ ಸಂತೋಷಗೊಂಡ ದೇವಿ ವರವನ್ನು ಕೇಳಿ ಎಂದಾಗ ಸಂತೋಷಗೊಂಡ ದೇವತೆಗಳು ಭೂಲೋಕದ ಮಾನವರ ಹಿತಕ್ಕಾಗಿ ವರವನ್ನು ಬೇಡ್ತಾರೆ. ಭೂಲೋಕದಲ್ಲಿ ಭಕ್ತರು ಯಾರು ನಿನ್ನ ಚರಿತ್ರೆಯನ್ನು ಕೇಳ್ತಾರೋ, ಹೇಳ್ತಾರೋ, ಆರಾಧನೆ ಮಾಡ್ತಾರೋ, ಗುಣಗಾನ ಮಾಡ್ತಾರೋ ಅವರಿಗೆ ವೈಭವ, ಆಸ್ತಿ, ಐಶ್ವರ್ಯ, ಸಂಪತ್ತು ಮತ್ತು ಜ್ಞಾನವನ್ನು ಕರುಣಿಸುವಂತ ಇಂದ್ರಾದಿಗಳು ಜಗನ್ಮಾತೆಯನ್ನು ಕೇಳಿಕೊಳ್ತಾರೆ. ಎಲ್ಲರಿಗೂ ದೇವಿ ಕಾತ್ಯಾಯಿನಿ ಆಶೀರ್ವಾದ ನೀಡಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಕಾಳರಾತ್ರಿ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ. ಮಥುರಾ ಸಿಲ್ಕ್ ಹೈಗಳು ಮಥುರಾ ಸಿಲ್ಕ್ ಹೌಸ್ ನಲ್ಲಿ ಸಿಗುತ್ತೆ. ಲೆಹೆಂಗಾ ಕಲೆಕ್ಷನ್ಸ್, ಫ್ಯಾನ್ಸಿ ಸ್ಯಾರಿ, ಘಾಗ್ರಾ, ಯಾವುದೇ ತರಹದ ಸ್ಯಾರಿಗಳು ಬೇಕಾದ್ರೂ ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ.